ಈಗ ಅದನ್ನು ಹೆಚ್ಚು ನಾನು ಒತ್ತು ಕೊಟ್ಟು ಹೇಳೋಕ್ಕೋಗಲ್ಲ. ಯಾಕೆಂತಂದರೆ ಮಾನ್ಯ ದೇವೇಗೌಡರ ಪತ್ನಿಯವರ ಅಗಲಿಕೆ ಬಹುಶಃ ಅವರ ಕೆಲವು ಸಮಯವನ್ನು ಈಗ ತಗೊಳ್ತಾ ಇದೆ. ಅದರಿಂದಾಗಿ ಈಗ ನಾವು ಕುಳಿತು ಹೇಗೆ ಮಾತಾಡ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅಧ್ಯಕ್ಷರಿಗೆ ಬಿಡ್ತೇವೆ ಅಥವಾ ಸಮನ್ವಯ ಸಮಿತಿಯವರು ಸೇರಿ ಮಾಡ್ತಾರೆ. ಮಾಡಿದ ನಂತರ ತೀರ್ಮಾನದಂತೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆಯಲ್ಲಿ ಅವರ ಪಕ್ಷದ ಕಾರ್ಯಕರ್ತರು ನಾವು ಜೊತೆಯಲ್ಲಿ ಸೇರಿ ಮಾಡ್ತೇವೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದೀರಿ, ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀರಿ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀರಿ, ಇವತ್ತು ಚಾಲನೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ನೋಡಿ, ತಪ್ಪುಗಳನ್ನು ಚಾಲೆಂಜ್ ಆಗಿ ತಗೊಂಡು ಮಾಡೋದಾದರೆ ಅದಕ್ಕೆ ನ್ಯಾಯವೇ ಉತ್ತರ ಕೊಡ್ತದೆ. ಸರ್ಕಾರ ತಪ್ಪು ಮಾಡಬಾರ್ದು. ವ್ಯಕ್ತಿಗಳು ತಪ್ಪು ಮಾಡಿದಾಗ ಅದನ್ನು ತಿದ್ದಲಿಕ್ಕೆ ಅವಕಾಶ ಇದೆ. ಸರ್ಕಾರವೇ ತಪ್ಪು ಮಾಡಿದಾಗ ಕಪಾಳ ಮೋಕ್ಷ ಆಗುತ್ತೆ. ಎಲ್ಲಿಂದ? ಸಾಂವಿಧಾನಿಕವಾಗಿ ಕೋರ್ಟ್ನಿಂದಿರ್ಬೋದು ಅಥವಾ ಆಡಳಿತಾತ್ಮಕವಾಗಿರ್ಬೋದು, ಅದಾಗತ್ತೆ. ಹಲವು ಸಾರಿ ಆಗಿದೆ, ಮತ್ತೊಮ್ಮೆ ಆಗ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನೀವು ಪರ್ಮನೆಂಟ್ ಸರ್ಟಿಫಿಕೇಟ್ ಕೊಡೋದಿದೆಯಲ್ಲ, ಅದು ನೀವು ಪೌರತ್ವವನ್ನೇ ಕೊಟ್ಟ ಹಾಗೆ. ಪೌರತ್ವವನ್ನು ಕೊಡಲಿಕ್ಕೆ ನಿಮಗೇನು ಅಧಿಕಾರ ಇಲ್ಲ. ಅದು ಕೇಂದ್ರ ಸರ್ಕಾರದ ಕೆಲಸ. ಅದು ಕೇಂದ್ರ ಸರ್ಕಾರ ಆಗಿಂದಾಗೆ ಮಾಡ್ತದೆ. ಅದನ್ನು ಕೇಂದ್ರ ಸರ್ಕಾರ ನೋಡ್ಕೊಳ್ತದೆ, ಇವ್ರಿಗೇನಿಲ್ಲ. ಆದರೆ ಈಗ ಮಾಡ್ತಿರೋದೇನೋ, ನುಸುಳುಕೋರರು ಯಾರ್ಯಾರು ದೇಶದೊಳಗೆ ನುಸುಳಿ ಬಂದಿದ್ದರು, ಅವರು ಅಕ್ರಮ ವಲಸಿಗರು. ನಾವೆಲ್ಲರೂ ಹೇಳೋದನ್ನೇ ಸಕ್ರಮ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ನನ್ನ ವಾದ. ಅಕ್ರಮವಾಸಿಗಳು ನಮ್ಮ ದೇಶದ ಪ್ರಜೆಗಳಲ್ಲ ಅಂದಮೇಲೆ ನೀವು ಮತದಾರರು ಹೇಗೆ ಆಗ್ಲಿಕ್ಕೆ ಸಾಧ್ಯತೆ? ಪೌರತ್ವ ಇರೋರು ಮಾತ್ರವೇ ಮತದಾರರಾಗಬಹುದೇ ಹೊರತು ಪೌರತ್ವ ಇಲ್ಲದವರು ಮತದಾರರು ಅಲ್ಲ, ಅವರು ನಮ್ಮ ದೇಶದ ಪ್ರಜೆಗಳು ಅಲ್ಲ. ಆದ್ದರಿಂದ ಅವರನ್ನು ಒದ್ದು ಹೊರಗಾಕಬೇಕೇ ಹೊರತು ಅವರನ್ನು ನೀವು ಗ್ಲೋರಿಫೈ ಮಾಡ್ತೀರಿ, ಅವ್ರನ್ನ ನೀವು ಜೊತೆಯಲ್ಲಿ ಇಟ್ಕೊಳ್ತೀರಿ ಅಂತಂದರೆ ನಿಮ್ಮನ್ನು ಒದ್ದು ಹೊರಗಾಕ್ತಾರೆ ಜನ.